ಆವಾಗಲೇ ಏನು ಫುಲ್ಲು ಜೋರ ಮೋಡ ಆಗಿ ಇನ್ನೇ ಮಳೆ ಬಂದೇ ಬಿಡ್ತು ಅನ್ನಂಗೆ ಆಗ್ಬಿಡ್ತಪ್ಪ. ಇವಾಗ ನೋಡಿದ್ರೆ ಬಿಸಿಲು ಹೊಡಿತೈತೆ. ಕೊಟ್ಟಿಗೆಹಾರಕ್ಕೆ ಹೋಗ್ತಾ ಇದ್ದೀವಿ. ಬಾಳೂರು ಅಂತ ಇಲ್ಲೊಂದು ಯೂಟರ್ನ್ ತಗೊಂಡ್ವಿ. ಎಲ್ಲ ರೋಡ್ ಮೇಲೆ ಮಣ್ಣು ಸುರಿದ್ಬಿಟ್ಟವ್ರು ಗುರು. ಇಲ್ಲಿಂದ ತಂದಾಕೋರು ಅಂತ ಗೊತ್ತಿಲ್ಲ. ಏನೋ ರೋಡ್ ಪಕ್ಕ ಏನೋ ವರ್ಕ್ ಆಗಿದೆ, ಚರಂಡಿದೋ ಅಥವಾ ಡ್ರೈನೇಜ್ದೋ ವಾಟರ್ ಪೈಪ್ದೋ. ಚಾರ್ಮಾಡಿ ಘಾಟ್ ಇಲ್ಲಿಂದ ಸ್ಟಾರ್ಟ್. ನಾವು ಒಳ್ಳೆ ರೇಸ್ ಕಾರ್ ಬಂದಾಗ್ಬಿಟ್ಟವನೆ. ಭಯಂಕರ ಮಾಡಿಫಿಕೇಶನ್ ಮಾಡ್ಕೊಂಡ್ರು. ಫುಲ್ಲು ಸಸ್ಪೆನ್ಷನ್ ಕೆಳಗೆ ಇಳಿಸ್ಬಿಟ್ಟು ಲೋಕಲ್ ರೇಸೆಲ್ಲ ತಿಂದಾಕ್ಸಿ ಫುಲ್ಲು ಸೈಲೆನ್ಸರ್ ಆಲ್ಟ್ರ್ ಮಾಡಿಸ್ಕೊಂಡು ಬೂಮ್ ಅಂತ ಹೋಗ್ತಾನೆ. ಬಾಬಾ ಈ ಸೀನರಿ ತುಂಬ ಮೋಡ ಇದ್ಬಿಟ್ಟಿದ್ರೆ ಇನ್ನೂ ಸಗದಾಗಿರೋದು. ನೋಡ್ರಪ್ಪ, ಇದು ಒಂಥರ ಚಾರ್ಮಾಡಿ ಘಾಟಲ್ಲಿ ಸೀನಿಕ್ ಸ್ಪಾಟು. ಇದೆಲ್ಲ ಸುಮಾರು ಜನ ನಿಲ್ಸ್ಕೊಂಡು ಫೋಟೋ ಗಿಟೋ ಎಲ್ಲ ಹೊಡ್ಕೊತಾರೆ. ಫೋಟೋ ಗಿಟೋ ಹೊಡ್ಕೊಂತೀಯಾ? ನಡಿ ಹಂಗಾರ ರೈಟ್. ಎಲ್ಲ ಮಳೆ ಬತ್ತ ಇರಂಗೈತೆ. ಎಲ್ಲ ಮೋಡ ಆಗ್ಬಿಟ್ಟೆ, ಸಿಕ್ಕಾಬಿಟ್ಟೆ ಮಿಸ್ಟಿದೆ. ಅಲ್ಲಿ ಹೈಟಲ್ಲಿ ಬೆಟ್ಟದ ಮೇಲೆ ಮೋಡ ಇಲ್ಲ. ಈ ಬೆಟ್ಟದಿಂದ ಕೆಳಗೆ ಭಯಾನಕ ಮೋಡ ಕಾಣಿಸ್ತಾ ಐತೆ. ಮೋಸ್ಟ್ಲಿ ಮಳೆ ಬರೋ ಸೀನ್ಗಳು ಸಿಕ್ಕಾಬಿಟ್ಟೆ ಇದೆ. ಕೋತಿಗಳೆಲ್ಲ ರೋಡಿಗೆ ಬರ್ತಾವ್ರು. ನಮ್ಮ ಜನಗಳಿಗೆ ತಲೆಯಲ್ಲಿ ಬುದ್ಧಿ ಇಲ್ಲ. ಏನು ಮಾಡ್ತಾರೆ ಅಂದರೆ ಅವ್ರ ಪಾಡಿ ಅವ್ರು ಟ್ರಾವೆಲ್ ಮಾಡಬೇಕು. ಅದು ಬಿಟ್ಟು ಈ ಕೋತಿಗಳಿಗೆಲ್ಲ ರೋಡಲ್ಲಿ ಅವರ ತಿನ್ನೋ ಐಟಮ್ ಎಸ್ದೋಗ್ತಾರೆ. ಅದನ್ನು ತಿನ್ನೋಕ್ಕೋಸ್ಕರ ಅವು ರೋಡ್ ಮೇಲೆ ಬರ್ತವೆ, ಗಾಳಿಗಳು ಸಿಕ್ಕಿ ಸಾಯ್ತವೆ. ಇಲ್ಲಾರ ಅವನ್ನ ಅವಾಯ್ಡ್ ಮಾಡೋಕೆ ಹೋಗಿ ಯಾವ್ದಾರು ಬಿದ್ದು ಸಾಯ್ಬೇಕಷ್ಟೇ. ಒಂದು ಸ್ಪಾಟ್ ಮಾತ್ರ ಗೊತ್ತಿಲ್ಲ, ಹಿಂಗೆ ಇದೆ. ಇದು ವರ್ಕ್ ನಡೀತಾನೆ ಇರುತ್ತೆ ಮುಗಿಯಲ್ಲ. ಏನು ಗುರು, ಅಲ್ಲಿ ಬಿಸಿಲಿತ್ತು, ಇಲ್ಲಾಗಲೇ ಮಳೆ ಬರ್ತೈತೆ. ಎಲ್ಲ ಬೆಂಗಳೂರು ವೆದರ್ ಆದಂಗೆ ಆಗ್ಬಿಟ್ಟೈತೆ. ಫಸ್ಟ್ ಬಿಸಿಲು, ಆಮೇಲೆ ಮಳೆ, ತಿರ್ಗಾ ಬಿಸಿಲು, ತಿರ್ಗಾ ಮಳೆ ಮೋಡ. ಮಳೆ ಬಂತು ಹೇಳೋಕ್ಕಾಗಲ್ಲ. ಬ್ಯೂಟಿಫುಲ್ ಚಾರ್ಮಾಡಿ ಘಾಟ್. ಏನು ವೆಹಿಕಲ್ಸ್ ಬರ್ತಾವ ಗುರು ಇಲ್ಲಿ, ಸಿಕ್ಕಾಬಟ್ಟೆ ವೆಹಿಕಲ್ಸ್. ಶಿರಾಡಿ ಘಾಟದ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ ಅಲ್ಲಿ ಸಿಕ್ಕಾಬಟ್ಟೆ ಲಾರಿಗಳು ಬರ್ತವೆ, ಟ್ರಕ್ಗಳು ಜಾಸ್ತಿ. ಅದರಲ್ಲಿ ಟ್ರಕ್ಗಳ ಸಂಖ್ಯೆ ಕಡಿಮೆ. ಅವಾಗಿಂದ ನಾನು ನೋಡಿದಾಗ ತುಂಬ ಕಡಿಮೆ ಟ್ರಕ್ಗಳಲ್ಲಿ ಓಡಾಡೋದು, ಕಾರ್ ಜಾಸ್ತಿ ಓಡಾಡ್ತವೆ. ಎದುರುಗಡೆ ಬೆಟ್ಟ ಇದೆ, ಬೆಟ್ಟ ಮೇಲೆ ಫುಲ್ ಮಂಜು ಹೋಗ್ಕೊಂಬಿಟ್ಟೈತೆ. ಇಲ್ಲಿಂದ ಮಳೆ ಸ್ಟಾರ್ಟ್ ಅನಿಸ್ತಾ ಇದೆ. ಯಾಕೋ ಮಳೆ ಬರೋಂಗೆ ಆಗ್ತೈತೆ. ಕಾರಮ್ಮ ಅವರು ತುಂಬ ರ್ಯಾಶ್ ಆಗಿ ಓಡಿಸ್ತಾನೆ. ನಿಧಾನಕ್ಕೆ ಹೋಗೋ ಅಣ್ಣಯ್ಯ. ಇದೊಂದು ಫಾಲ್ಸು ಚಿಕ್ಕದು, ಚಿನ್ನದು. ಯಪ್ಪ ಏನು ಗುರು ಇವನು ಓಡಿಸೋ ಸೀನು. ನಮ್ಮ ರೈಟಿಗೆ ಹೋಯ್ತು ಹಂಗಂಗೆ. ಯಾವ ಗುಲ್ಡು ನಮ್ಮ ಗುರುನು ರೈಟ್ ಟರ್ನಲ್ಲಿ ಲೆಫ್ಟ್ ಆಗಿರ್ಬೇಕು. ನಮ್ಮ ಮಗ ಅವನ್ಲೇನು ಬಿಟ್ಟು ಆಪೋಸಿಟ್ ಲೈನಿಗೆ ಹೋಗ್ತಾನೆ, ರೈಟ್ ಲೈನ್ಗೆ. ನೀಡಿ ಒಂಬಂದು ಮಡಗಿದ್ರೆ ಎತ್ಕೊಂಡ್ಬಿಡ್ತಿದ್ದ ಅಲ್ಲೇ. ಎಲ್ಲಿಂದ ಬರ್ತಾರೆ ಗುರಿ ನಮ್ಮ ಮಕ್ಕಳು. ಸೀನಿಗೆ ಬಿಟ್ಟಿದ್ದು ಸಡಿ ತೊಳು ಒದಿ ಸಡಿ ಬಂದ್ಬಿಟ್ಟು ಇನ್ನು ಸಡಿ ಬಾ. ಸೀನ್ ಏನಾಗ್ಬಿಡ್ತು ಅಂದ್ರೆ ರನ್ನಿಂಗಲ್ಲಿ ನೀರಿನ ಕ್ಯಾನ್ ಕೆಳಗೆ ಬಿದ್ದೋಗ್ಬಿಡ್ತು. ಬ್ರೋ ಇಲ್ಲಿಗೆ ಬಂದಾಕ ಗಾಡಿಯಲ್ಲಿ ಬೇಡ, ಈ ಕಡೆ ಬಂದ್ಬಿಡು. ಟರ್ನಿಂಗಲ್ಲಿ ಬೇಡ, ಬಂದ್ಬಿಡು. ಸರಿ ಇಸ್ಕೊತೀನಿ. ನಾನು ಬಂದು ತಗೊಂತಿದ್ದೆ, ನಿನ್ನ ಟರ್ನಿಂಗಲ್ಲೆಲ್ಲ ನಿಲ್ಲಿಸ್ಬಾರ್ದು ಆಯ್ತಾ. ಬಂದ್ಬಿಡು. ನೀರಿನ ಕ್ಯಾನು ರನ್ನಿಂಗಲ್ಲಿ ಲಬಕ್ಕನ ಬಿದ್ದೋಗ್ಬಿಡ್ತು. ಬೇಡ, ಬ್ಯಾಗಲ್ಲಿ ಇಟ್ಕೋಬೇಕಿತ್ತು, ಏನೋ ಸೀನಾಗಿ ಇಟ್ಕೊಳ್ಳಿಲ್ಲ. ಇಲ್ಲಿಗೆ ಹಾಕ್ಬಿಡೋಣ. ನನಗೆ ಇದು ಹಾಕಿದ್ರೆ ಇರುತ್ತೆ, ದೇವರನ್ನ ಇರಲ್ಲ. ಇದೈತೈತೆ ಹುಷಾರು ಇಟ್ಕೊಂಡು ಲೆಫ್ಟಲ್ಲಿ ಇಟ್ಕೊಂಡ್ಬಿಡ್ತೀವಿ. ರೈಟ್ ಬೇಡ, ಅದು ಮಾಡೋಕ್ಕಾಗಲ್ಲ. ಒಳ್ಳೆ ಟೈಮಲ್ಲಿ ಕ್ಯಾನ್ ಬಿತ್ತೋದ್ರೆ ಕಳಿಕೆ ಫುಲ್ಲು ಚಚ್ಚಾಡ್ಕೊಂಡು ಹೋಗ್ಬೇಕು. ಓ ಗ್ರೇಟ್. ಏನಿದು ಮಳೆ ಸ್ಟಾರ್ಟು. ಮಳೆ ಬರುವ ಆಗಿದೆ ಅಂತಿದ್ದ, ಮಳೆ ಸ್ಟಾರ್ಟ್ ಆಗಿದೆ ಆಗಲೇ. ಇದು ರೆಗ್ಯುಲರ್ ಚಾರ್ಮಾಡಿ ಘಾಟಲ್ಲಿರೋಂಥ ವ್ಯೂ ಪಾಯಿಂಟು. ಹಂಗೆ ವ್ಯೂ ತೋರಿಸ್ಬಿಡ್ತೀನಿ, ನೋಡ್ಕೊಂಬಿಡಿ. ಇಲ್ಲೆಲ್ಲ ಸ್ಟಾಪ್ ಮಾಡೋಕ್ಕೆ ಹೋಗಲ್ಲ ಹೆಚ್ಚಿಗೆ ಹೊತ್ತು. ಇದೆಲ್ಲ ಸ್ಟಾಪ್ ಮಾಡಿದ್ರೆ ಬೈತಾರೆ, ಸ್ಟಾಪ್ ಮಾಡಲೂಬಾರ್ದು. ಇಲ್ಲಿ ನೋಡಿ, ಇಲ್ಲಿ ವಾಟರ್ ಫಾಲ್ಸ್ ಹತ್ರ ಎಲ್ಲ ನಿಲ್ಸ್ಕೊಂಡು ಫೋಟೋ ಹಿಡ್ಕೊಂತವ್ರೆ. ಇದು ಒಂಥರ ಒಳ್ಳೆ ಪ್ಲೇಸ್, ಚೆನ್ನಾಗಿದೆ. ನಾವೇ ನಿಲ್ಸೋದಿಲ್ಲ, ಪಾಪಕ್ಕೆ ಬಂದಿದ್ದೆ. ಮಳೆ ಕೀಸ್ಕೊಂಡು ಬರ್ತೈತೆ ಬ್ರೋ, ಬಿಸ್ಲಲ್ಲಿ ಮಳೆ ಬ್ರೋ. ಇಲ್ಲಿ ನೋಡಿ, ಬಾ ರೋಡ್ ಸೈಡಲ್ಲಿ ಸ್ನಾನ, ಹೈವೇ ಸ್ನಾನ ಹೆಂಗಿದೆ.
ನಮ್ಮದು ಘಾಟ್ ಸೆಕ್ಷನ್ ಸ್ಟಾರ್ಟು. ಇಲ್ಲಿ ಡೌನ್ ಹಿಲ್ ನಿಧಾನ ಕಳಿಸ್ಕೋಬೇಕು ಇಲ್ಲಿ ಘಾಟ್ ಸೆಕ್ಷನಲ್ಲಿ. ಇಲ್ಲೆಲ್ಲ ಓವರ್ಟೇಕ್ ಮಾಡೋದು ಕನ್ಸಿನ ಮಾತು. ರಿಸ್ಕ್ ಮಾಡೋಣ, ನಿಧಾನಕ್ಕೆ ಹೋಗೋಣ ಬರಪ್ಪ ನಾವು. ಇಲ್ಲ ಸ್ಪೀಡ್ ಲಿಮಿಟ್ 20 ಅಂತೆ, 20ರಲ್ಲೇ ಹೋಗೋಣ, ಜಾಸ್ತಿ ಬೇಡ. ಒಂದು ಗಾಡಿ ಎಳ್ದಾಕಿದ್ವಿ, ಪಾಪ ಅವನೇ ಸೈಡ್ ಕೊಟ್ಟ, ಒಳ್ಳೆಯವನು. ಇಲ್ಲಿ ಮಳೆನೇ ಇಲ್ಲ ಗುರು. ಏನು ಗುರು ಇದು ಸೀನು? ಅಲ್ಲೆಲ್ಲ ಮಳೆ, ಇಲ್ಲಿ ಮಾತ್ರ ಮಳೆ ಇಲ್ಲ. ಅವಾಗಲೇ ಏರ್ ಕಡಿಮೆ ಇತ್ತು ಟೈರಲ್ಲಿ, ಮೈಲೇಜು ಕೊಡ್ತಾ ಇಲ್ಲ, ಲೀನ್ ಮಾಡೋಕೆ ಹೋಗ್ತಾ ಇಲ್ಲ. ಬರೀ 200 ಕಿಲೋಮೀಟ್ರಿಗೆ ಒಂದು 5-6 ಲೀಟ್ರ್ ಪೆಟ್ರೋಲ್ ಎಳೆದ್ಬಿಟ್ಟೈತೆ. ನಾನು ಊರಿಂದ ಓಡಬೇಕಾದ್ರೆ ಏರ್ ಚೆಕ್ ಮಾಡ್ಕೋಬೇಕಿತ್ತು, ನಾನು ಚೆಕ್ಕೇ ಮಾಡ್ತಿಲ್ಲ, ಸುಮ್ಮನೆ ಹಂಗೆ ಹೊಡಿತಾ ಇದ್ದೀನಿ. ಟರ್ನಿಂಗ್ಗಳು ಏನಾಗಿದ್ದಿ ಅಪ್ಪ ಯಪ್ಪ 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 ಏರ್ ಪಿನ್ ಬೆಂಡುಗಳು. ಸ್ವಲ್ಪ ಗ್ಯಾಪ್ ಪಡ್ಕೊಂಡು ನೋಡಿ ಏನಾದ್ರು ಯಾಕೆ ಬೇಕು ಹಿಂದೆ ಕಚ್ಕೊಂಡು ಹೋಗೋದು, ಅವನಿಗೂ ಪಾಪ ಭಯ ಆಗ್ತಾ ಇರುತ್ತೆ. ಗಾಡಿ ವಿಷಯಗಳಲ್ಲಿ ಏನು ಮಾಡಬೇಕು ಅಂದ್ರೆ ಇಂಡಿಪೆಂಡೆಂಟಾಗಿ ಹೋಗೋದಕ್ಕಿಂತ ಮುಂದೆ ಈ ಥರ ಒಂದು ಕಾರ್ ಬಿಟ್ಕೊಂಡ್ಬಿಡ್ಬೇಕು. ಈ ಥರ ಒಂದು ಕಾರ್ ಬಿಟ್ಕೊಂಡು ಸುಮ್ಮನವರು ಫಾಲೋ ಮಾಡ್ಕೊಂಡು ಹೋಗ್ಬೇಕಷ್ಟೇ, ತಲೆನೋವೇ ಇರಲ್ಲ. ಸೊ ನಾನಂತೂ ಸುಮಾರು ಸಲ ಹಿಂಗೆ ಮಾಡೋದು, ಮುಂದೆ ಒಂದು ಒಳ್ಳೆ ಕಾರ್ ಬಿಟ್ಕೊಂಡ್ಬಿಡ್ತೀವಿ, ಒಂದು ಆವ್ರೇಜ್ ಸ್ಪೀಡ್ ಮೇಂಟೈನ್ ಮಾಡೋವಂಥದ್ದು. ಸುಮ್ಮನೆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನಮ್ಮ ಬ್ರೋ ಯಾಕೋ ತುಂಬ ಹಿಂದೆ ಉಳ್ಕೊಂಬಿಟ್ರು, ದಡ್ರಿ ಅವ್ರಿಗೆ ಒಂಚೂರು ವೇಟ್ ಮಾಡೋಣ, ಅವ್ರು ಬಂದಮೇಲೆ ಒಂದು ಸ್ವಲ್ಪ ಕ್ಯಾಚ್ ಮಾಡ್ಕೊಂಡು ಹೋಗ್ಬಿಡೋಣ. ನೋಡ್ರಿ ಹೆಂಗಾವ ಇಲ್ಲಿ ಟರ್ನಿಂಗ್ಗಳೆಲ್ಲ, ಚಾರ್ಮಾಡಿ ಘಾಟ್ ಟರ್ನಿಂಗ್ಸು. ಬಾ ಏರ್ ಪಿನ್ ಕರ್ವ್ ನಂಬರ್ 3 ಅಂದರೆ ಇನ್ನೂ 2 ಇದೆ ಐತರ್ ಕರ್ವು ಡೌನಲ್ಲಿ. ಲೀನ್ ಮಾಡ್ತಾ ಹೊಡೆಯೋಕ್ಕೆ ಮಜಾ ಗುರು ಇಲ್ಲಿ. ಈಗ ರೋಡಿಗೆಲ್ಲ ನಮ್ಮ CBR ತಗೊಂಬಂದ್ಬೇಕಿತ್ತು. ನಮ್ಮ ಗಾಡಿ ಒಂದು ಸ್ವಲ್ಪ ಟೈರು ಚಿಕ್ಕ ಬರ್ತವೆ, ಹಿಂದಾಡೆ 100 ಸೆಕ್ಷನ್ನು, ಮುಂದಾಡೆ 90 ಸೆಕ್ಷನ್ನು, ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ. ಆದರೆ ಆವ್ರೇಜ್ ಸ್ಪೀಡ್ ನಿಧಾನಕ್ಕೆ ಲೀನ್ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಓವರಾಲ್ ಲೀನ್ ಮಾಡ್ತು ಅಂದರೆ ಟೈರ್ ಕೈ ಎತ್ಬಿಡುತ್ತೆ. ಏನು ಐತೆ ಗುರು ಘಾಟ್ ಸೆಕ್ಷನ್ ಇದು. ಅಪ್ಪ ರೋಡು ಚೆನ್ನಾಗೈತೆ. ಮುಂಚೆ ಎಲ್ಲ ಇವು ರೋಡು ಕಿತ್ತೋಗಿದ್ವು, ಅವಾಗೆಲ್ಲ ಇಲ್ಲಿ ಬರೋಕ್ಕೆ ಆಗ್ತಿರಲಿಲ್ಲ. ಇದು ಬಿದ್ದ ಹಿಂಗೆ ಲೆಫ್ಟ್ ರೈಟ್ ಹಿಂಗೆ ಐತಿ ಇಲ್ಲಿ ಟರ್ನ್ಗಳು. ಅಬ್ಬಾ ಏನು ಇದು ನೋಡಿ ಏರ್ ಪೇಮೆಂಟ್ ಇಲ್ಲಿ ಇದೆಲ್ಲ ಸುಮಾರು ಜನ ಕಾರ್ನ ಉದ್ದಿಸ್ಕೊಂಬಿಟ್ಟವ್ರು ಚೆನ್ನಾಗಿಲ್ಲಿ. ಬ್ರೋ ಮಿಸ್ ಆದರು ಎಲ್ಲಿ ಬಂದರು ರೈಟ್. ಬ್ರೋ ಬೈಲಿ ಟೈಮ್ ಎಷ್ಟು? 3:30. ಎರ್ಮೈ ಫಾಲ್ಸ್ ಹೋಗಿ ಬಂದ್ಬಿಡೋಣ. ಇಲ್ಲಿಂದ ಒಂದು 8 ಕಿಲೋಮೀಟ್ರ್ ಒಳಗೆ ಕುಡಿಬೇಕು. ಹೌದಾ? ಹಾಕು ರೂಟ್ ಹಾಕು, ಕೊಡು, ಹಾಕೊಡ್ತೀನಿ ನಾನು ರೂಟ್ ಹಾಕೊಡ್ತೀನಿ ಕೊಡು. ಹಾಕೊಡ್ತೀನಿ ರೂಟ್. ಅಲ್ಲಿ ಒಡೆಯ ಇಲ್ಲ ಹಾಕೋಣ ಟೀ ಹಾಕೋಣ ಅಂತೀಯಲ್ಲಿ. ಸರಿ ಆಯ್ತು ಬಾ, ಹಂಗ ಸಿಂಗ ಒಳ್ಳೆ ಕಡಿ ಟೀ ಹಾಕೋಣ. ಅವಾಗಲೇ ಅದು ಬಾಟ್ಲು ಬಿದ್ದಾಯ್ತಲ್ಲ ಟರ್ನಿಂಗಲ್ಲಿ, ಬಾಟ್ಲನ್ನ ಚಿಕ್ ಮಾಡಿ ನೀನು ಸೈಡಿಗೆ ಬಂದ್ಬಿಡ್ಬೇಕಿತ್ತು ಬ್ರೋ. ಹಂಗೆ ನೀನು ನಿಂತ್ಕೊಂಡಿದ್ದೆ ಅಲ್ಲ, ಒಂದು 10-15 ಸೆಕೆಂಡ್ ನಿಂತ್ಕೊಂಡಿದ್ದೆ, ನಿಂತ್ಕೋಬಾರ್ದಲ್ಲಿ. ಹಿಂದಗಡೆಯಿಂದ ಬರೋರಿಗೆ ಗೊತ್ತೇ ಆಗೋದು, ಸುಮ್ಮನೆ ಬಂದ್ಬಿಡ್ತಾರೆ ಸೀದಾ. ನಾನು ಅದನ್ನೇ ಹೇಳಿದ್ದು, ಕಿಕ್ ಮಾಡಿಬಿಟ್ಟು ನೀನು ಬಂದ್ಬಿಡೋಕಿತ್ತು, ಮುಂದೆ ಬಂದು ಎತ್ಕೊತಿದ್ದೆ ನಾನು. ಫುಲ್ಲು ಘಾಟ್ ಸೆಕ್ಷನ್ ನೋಡ್ಕೊಂಬಂದಿದ್ದು ಸುಸ್ತಾಗ್ಬಿಟ್ಟಿತ್ತು. ಅಂದ್ರೆ ಒಂದು ಬ್ರೇಕ್ ತಗೊಂಡ್ವಿ, ಬ್ರೇಕ್ ತಗೊಂಡು ಒಂದು ಟೀ ಹಾಕೊಂಡು ವಾಪಸ್ ಧರ್ಮಸ್ಥಳ ಕಡೆ ಹೊರಟಿದ್ದೀವಿ. ಏನು ಸೆಕೆ ಅಂತೀರ? ಏನಕ್ಕ ಸೆಕೆ ಗುರು. ಎರ್ಮಾಳ್ಪಾಕ್ ಹೋಗೋಣ ಅಂತಿದ್ವಿ, ಆಲ್ರೆಡಿ ಇವತ್ತು ಒಂದು ಸಾಲ ವಿಸಿಟ್ ಮಾಡಿಬಿಟ್ಟಿದ್ದೀವಿ. ಅದು ಅಲ್ಲದೆ ಎರ್ಮಾಳ್ಪಾಕ್ ಹೋಗ್ಬೇಕು 1 ಕಿಲೋಮೀಟ್ರ್ 2 ಕಿಲೋಮೀಟ್ರ್ ನಡ್ಕೊಂಡು ಬೇರೆ ಹೋಗಬೇಕು. ನಡೆಯೋಷ್ಟೆಲ್ಲ ಪೇಷನ್ಸ್ ಇಲ್ಲ. ಸೊ ಡೈರೆಕ್ಟ್ ಧರ್ಮಸ್ಥಳಕ್ಕೆ ಹೋಗಿ ದಾರದಲ್ಲಿ ಚೆಕ್ ಇನ್ ಆಗ್ಬಿಡ್ತೀವಿ.